ನಮಸ್ಕಾರ. ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕುರುಬು ಶಾಂತಕುಮಾರ್ ಅವರ ನಾವು ಇದರಿಂದ ಬಂದೇವಿ. ರಸಗೊಬ್ಬರಕ್ಕೆ FID ಕಂಪಲ್ಸರಿ ಮಾಡ್ಯಾರ. ಅಂದ್ರೆ FID ನಂಬರ್ ಇದ್ರನ ಅಲ್ಲಿಂದ ನಾವು ಅದ್ರದ್ದು ಬಟ್ ಕೊಟ್ಟ ಮೇಲೆನೆ ಅವ್ರಿಗೆ ಗೊಬ್ಬರ ಕೊಡ್ತಾರ ಅಂತ ಹೇಳ್ತಾರ. ಒಂದ್ ಮನೆತನದಾಗ 10 ಮಂದಿ ಇರ್ತಾರ, ಒಬ್ರು ಹೊಲ ಮಾಡಿಸಿರ್ತಾರ, ಉಳಿದವ್ರಲ್ಲ ಇರ್ತಾರ. ಅವ್ರು ಒಬ್ಬರೇ ಕೊಟ್ರ ಅಂದ್ರೆ ಅವ್ರಿಗೆ ಅವರು ಒಂದು ಇದ್ರ FID ಇಂದ ಬರುವಷ್ಟು ಗೊಬ್ಬರದಿಂದ ಯಾವ ಹೊಲನು ಮಾಡಕ್ ಆಗಂಗಿಲ್ಲ. ಅವು ಎಲ್ಲಾನು ನಾವು ರಸಗೊಬ್ಬರದಿಂದ ವಂಚಿತ ಆಗಿ ಬೆಳೆನೂ ಬರಂಗಿಲ್ಲ, ಪೂರ್ತಿ ನುಕ್ಸಾನ್ ಆಕತ್ತ. ಅದಕ್ಕೆ ಗೊಬ್ಬರಕ್ಕೆ FID ಏನೈತಲ್ಲ ಅದನ್ನ ತೆಗೆದು ಹಾಕ್ಬೇಕ. ತೆಗೆದು ಅದಕ್ಕೆ ಪೂರ್ತಿ ವಿರೋಧ ಐತಿ. FID ಇದ್ದಿದ್ದು ನಮ್ಗೆ ಎಲ್ಲಾ ರೈತ ಸಂಘಟನೆ ಆತು, ನಮ್ದು ಆತ, ಅದ್ರದ್ದು ಪೂರ್ತಿ ವಿರೋಧ ಐತಿ. FID ನ ಕಂಪಲ್ಸರಿ ಮಾಡಿದ್ ಏನೈತಲ್ಲ ಅದನ್ನ ತೆಗಿಬೇಕು, ಅದನ್ನ ತೆಗೆದು ಮುಂದುವರಿಬೇಕು, ಅದೊಂದೈತಿ. ಆಮೇಲೆ ನಾವು ವಿದ್ಯುತ್ ಶಕ್ತಿ ಅಂದ್ರೆ ಕೃಷಿ ಪಂಪ್ ಸೆಟ್ಗಳಿಗೆ ಅದನ್ನ ಖಾಸಗೀಕರಣ ಮಾಡತ್ತಾರ. ಅದನ್ನ ಖಾಸಗೀಕರಣ ಮಾಡಿದ್ರೆ ಈಗ ಅದ ಸರ್ಕಾರದ ಇದ್ರಾಗ ಇದ್ದಾಗ ಅದ್ರ ಆದಿಂದಾಗ ಇದ್ದಾಗನ ನಮಗೆ ಎಷ್ಟೊಂದು ತಾಪತ್ರಯ ಅದು ನಮ್ಮ ಸಮಸ್ಯೆಗಳು ಬಗೆಹರಿಲ್ಲ. ಇನ್ನು ಖಾಸಗೀಕರಣ ಮಾಡಿದ್ರೆ ಅಧಿಕಾರಿಗಳಿಗೂ ಸಮಸ್ಯೆ ಆಕತಿ, ಮತ್ತ ಅವ್ರು ಯಾರು ತಗೊಂಡಿರ್ತ ಅವ್ರಿಗೂ ಸಮಸ್ಯೆ ಆಕತಿ. ರೈತರಿಗಂತೂ ಬಹಳ ಹೆಚ್ಚಿನ ಸಮಸ್ಯೆ ಆಕತಿ. ಚಂದಾಗಿ ನಮ್ ಪಂಪ್ ಸೆಟ್ ನಡೀತಾವಿಲ್ಲ, TC ಸರಿ ನಡೀತೈತಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಗೆ ಅದ್ರದ್ದು ತೀವ್ರ ವಿರೋಧ ಐತಿ. ಖಾಸಗೀಕರಣದ ಅದ್ರ ಪೂರ್ತಿ ವಿರೋಧ ಐತದ. ಆಮೇಲೆ ನಮ್ದು ಕಬ್ಬಿಗೆ FRP ದರ ಈಗೇನು ನಿಗದಿ ಮಾಡ್ಯಾರಲ್ಲ ಅದು ಪೂರ್ತಿ ಅವೈಜ್ಞಾನಿಕ ಐತಿ. ಅದನ್ನ ಸರಿಪಡಿಸಬೇಕ. ಮತ್ತ ಪುನರ್ ಪರಿಶೀಲನೆ ಮಾಡಿ ಈ ವರ್ಷದ FRP ನ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಸರಿಯಾದ ವೈಜ್ಞಾನಿಕ ರೀತಿಯಾಗಿ ಅದು FRP ಅನ್ನ ನಿಗದಿಪಡಿಸ್ಬೇಕು ಕೇಂದ್ರ ಸರ್ಕಾರದವರು. ಆಮೇಲೆ ಡೀಸೆಲ್ ರೇಟ್ ಅದು ಏನೇನೋ ಕಾರಣದಿಂದ ಎದೋತದ ಇರಕತ್ತೈತಿ. ಕನಿಷ್ಠ ಪಕ್ಷ ಕೃಷಿಗೆ ಸಂಬಂಧಿತ ಇರೋದು ರೈತರಿಗೆ ಏನಿರ್ತಲ್ಲ ಅದಕ್ಕೊಂದು ಪದ್ಧತಿ ಮಾಡಿ ಅವ್ರಿಗೆ ಒಂದು ಡೀಸೆಲ್ ರೇಟ್ ಒಂದು ಫಿಕ್ಸ್ ರೇಟ್ನಾಗ ಅವ್ರು ಕೊಟ್ರಂದ್ರೆ ಮುಂದೆ ಅವ್ರದ್ದು ಬೆಳೆ ಅವ್ರು ಮಾರಕ್ಕೂ ಅದಕ್ಕೆ ಹೊಂದಾಣಿಕೆ ಆಕತೆ. ಇಲ್ಲಂತಂದ್ರೆ ಆ ರೇಟಿಗೆ ಹೆಂಗ ನೀವು ಡೀಸೆಲ್ ಇವೆಲ್ಲ ಏರಿದಂಗ ಅವ್ರದ್ದು ಅವ್ರಿಗೆ ಬೆಲೆ ಸಿಗುದಿಲ್ಲ, ಅವ್ರದ್ದು ಪೂರ್ತಿ ನುಕ್ಸಾನ್ ಆಕತಿ. ಆ ನುಕ್ಸಾನ್ ಆಗಿ ಅದರಿಂದ ಮುಂದೆ ಅನಾಹುತಗಳು ಹಾಕೋತಕ್ಕೋ. ಅದಕ್ಕಾಗಿ ಡೀಸೆಲ್ ಬೆಲೆ ಏನೈತಿ ರೈತರಿಗೆ ಒಂದು ನಿಗದಿಪಡಿಸಿದ ಒಂದು ಬೆಲೆ ಒಳಗೆ ಕೊಡ್ಬೇಕ. ಮತ್ತೆ 2025-26 ಸಾಲಿಂದ ಕಬ್ಬಿಂದ ಬಾಕಿ ಬಹಳ ಹೆಚ್ಚೈತಿ. ಪೂರ ನಮ್ಮ ರಾಜ್ಯದಂತ ಐತಿ 1500 ಕೋಟಿ ರೂಪಾಯಿ ಐತಿ. ಅದನ್ನ ಕೂಡ್ಲೆ ಎಲ್ಲರಿಗೂ ಅದನ್ನ ಪಾವತಿ ಮಾಡ್ಬೇಕ. ಮತ್ತೊಂದು ವರ್ಷದ ಬರಾಕತ್ತೈತಿ. ರೈತರಿಗೆ ಬಹಳ ಖರ್ಚಿರ್ತಾವ, ಬಹಳ ಖರ್ಚು ನೀಗಿರ್ಲಿಲ್ಲ. ಮತ್ ಸಾಲಕ್ಕೆ ಬಡ್ಡಿ ಅದ ಮಾಡೋಕ್ಕಿಂತ ಅವ್ರದ್ದು ಬರೋ ರೊಕ್ಕ ಬಂತಂದ್ರೆ ಅವ್ರಿಗೊಂದ್ ಸ್ವಲ್ಪ ಹಗರ ಆಗ್ತತಿ. ಮತ್ತ ರಾಮದುರ್ಗ ತಾಲೂಕ್ನಾಗ ಮತ್ತ ಬಾದಾಮಿ ತಾಲೂಕ ಬಾರ್ಡರ್ನಾಗ ವೀರಭದ್ರೇಶ್ವರ ಏತ ನೀರಾವರಿ ಮತ್ತು ಬಸವೇಶ್ವರ ಏತ ನೀರಾವರಿ ಅಂತ 2 ಏತ ನೀರಾವರಿ ಕನಿಷ್ಠ 10 ವರ್ಷ ಹಿಂದನ ಪೂರ್ಣಗೊಳ್ಬೇಕಾಗಿತ್ತ. ಅವು ಪೂರ್ಣಗೊಂಡಿಲ್ಲ. ಇನ್ನು ಕಾಮಗಾರಿ ಎಲ್ಲ ಸ್ಥಗಿತಗೊಂಡಾವ. ಅವನು ಪುನರ್ ಆರಂಭ ಮಾಡುವ ಕಾಮಗಾರಿ. ಮತ್ತೆ ರೈತರಿಗೆ ಅದಕ್ಕೆ ಭೂಮಿ ಕಳ್ಕೊಂಡ್ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕ. ಉಳಿದದ್ ಎಲ್ಲದಕ್ಕೂ ಅವ್ರಿಗೆ ಹಣ ಇರ್ತೈತಿ, ಹೊಸ ಬೇರೆ ಬೇರೆ ಯೋಜನೆಗಳನ್ನ ಹಾಕತಿರ್ತೈತಿ. ರೈತರು ಭೂಮಿ ಕಳ್ಕೊಂಡ್ ರೈತರಿಗೆ ಪರಿಹಾರ ಬಂದಿಲ್ಲ. ಹಂಗಾಗಿ ಆ ಪರಿಹಾರನ ಬೇಗನೆ ಬಿಡುಗಡೆ ಮಾಡಿ ಆ ಪರಿಹಾರ ಪ್ರಕ್ರಿಯೆಯೊಳಗ ಒಂದು 20 ಆಫೀಸ್ ಅಡ್ಡಾಡ್ಬೇಕಾಗಿರ್ತೈತಿ. ಅದನ್ನ ಇಷ್ಟ ಕ್ಲಿಷ್ಟ ಮಾಡ್ಯಾರ, ಇಷ್ಟ ಕಾಂಪ್ಲಿಕೇಟ್ ಮಾಡ್ಯಾರ ಅಂದ್ರೆ ಒಬ್ಬ ಮನುಷ್ಯ ಅವ್ರ ಮನೆ ಒಬ್ಬ ಮನುಷ್ಯನ ಇಟ್ಟರು ಸಹಿತ ಅವ್ರಿಗೆ ರೊಕ್ಕ ಬಂದ್ ಹತ್ತಂಗಲ್ಲ. ಅದನ್ನ ಸರಳ ಮಾಡಿ ದಕ್ಷ ಏನು ಭ್ರಷ್ಟ ಅಧಿಕಾರಿಗಳು ಅದಾರ ಅದ್ರ ತುಂಬಾ ಅವ್ರನ್ನ ತೆಗೆದು ದಕ್ಷ ಅಧಿಕಾರಿಗಳನ್ನ ಹಾಕಿದ್ರೆ ಬಾಗಲಕೋಟೆ ಹೆಂಗ ಅವ್ರದೆಲ್ಲ ಪರಿಹಾರ ಬೇಗನೆ ಸಿಕ್ತ ಅದೇ ರೀತಿ ಇಲ್ಲೂ ಬೇಗ ಪರಿಹಾರ ಸಿಗ್ತೈತಿ. ಈಗಾಗಲೇ 10 ವರ್ಷ ಆಗೈತಿ, ಬೇಗ ನನ್ನ ಪ್ರಶ್ನೆ ಇಲ್ಲ. ಈಗಲಾದ್ರೂ ಅವ್ರ ಪರಿಹಾರ ದೊರಕಿಸ್ಕೊಟ್ರೆ ಸರಿ ಆಕೈತೆ ಅಂತ ಅದನ್ನೊಂದ್ ಸ್ವಲ್ಪ ಸರಿಯಾಗಿ ಅದನ್ನ ತಾವು ಗಮನದಾಗ ತಗೊಂಡ ಅದನ್ನ ಪರಿಹಾರ ಸಿಗುವಂಗ್ ಮಾಡ್ಬೇಕಂತ ಹೇಳಿ ನಮ್ದಾಗ ರೈತರ. ನನ್ನ ಹೆಸರು ಸುರೇಶ್ ಮಲ್ಲನಗೌಡ ಪಾಟೀಲ್, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯದ ಉಪಾಧ್ಯಕ್ಷ. ಇಲ್ಲೇ ಜಿಲ್ಲಾದ ಉಪಾಧ್ಯಕ್ಷರಾದ ಗುರುಸಿದ್ದಪ್ಪ ಕೋಟ್ಗೆ ಅದಾರ, ಜಿಲ್ಲಾದ ಅಧ್ಯಕ್ಷರ ಗುರುಸಿದ್ದಪ್ಪ ಕೋಟ್ಗೆ ಅವ್ರ ಅದಾರ, ಉಪಾಧ್ಯಕ್ಷರ ಬಾಪುಗೌಡ ಪಾಟೀಲ್ ಅದಾರ, SP ಸಿದ್ನಾಳ್ ಅವ್ರ ಅದಾರ, ಆಮೇಲೆ ಶಾಸಪ್ಪ ನಾವಿ ಅವ್ರ ಅದಾರ, ಮತ್ತ ಮಂಜು ಬಾಳಿಗಳಿಗೆ ಮತ್ತೆ ಯಾರದಾರ ಹೇಳ್ರಿ. ಉಳಿದವ್ರು ಎಲ್ಲ ರೈತ ಮಕ್ಕಳು ಅದಾರ. ನಮಸ್ಕಾರ.